ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಮೇಲೆ ಇಸ್ರೇಲ್ ಮಾರಣಾಂತಿಕ ಭೀಕರ ಬಾಂಬ್ ದಾಳಿ ನಡೆಸಿದೆ. ಇರಾನ್ನಲ್ಲಿರುವ ಅಧ್ಯಕ್ಷರ ನಿವಾಸದ ಮೇಲೂ ಬಾಂಬ್ ದಾಳಿ ನಡೆದಿದೆ. ಕ್ಷಿಪಣಿಗಳ ದಾಳಿಗೆ ಇರಾನ್ನ ಖಮೇನಿಯ ನಿವಾಸ ಜಖಮಾಗಿದೆ. ಕೂಡಲೇ ಸುರಕ್ಷಿತ ಸ್ಥಳಕ್ಕೆ ಖಮೇನಿ ಶಿಫ್ಟ್ ಮಾಡಿದ ಇರಾನ್ ಟೆಹರಾನ್ ಸೇರಿದಂತೆ ಹಲವು ನಗರಗಳಲ್ಲಿ ಭಾರೀ ಸ್ಫೋಟ. ಒಟ್ಟು 30 ಸ್ಥಳಗಳ ಮೇಲೆ ವಾಯು ದಾಳಿ ಮಾಡಿದೆ ಇಸ್ರೇಲ್. ಟೆಹರಾನ್ ನಗರದೆಲ್ಲೆಡೆ ಮೊಬೈಲ್ ನೆಟ್ವರ್ಕ್ ಸ್ಥಗಿತಗೊಂಡಿದೆ. ಯೂನಿವರ್ಸಿಟಿ ಸ್ಟ್ರೀಟ್, ಜಮೌರಿ ಪ್ರದೇಶಗಳಿಗೆ ಭಾರೀ ಹಾನಿಯಾಗಿದೆ. ಬಾಂಬ್ ದಾಳಿಯಿಂದ ಟೆಹರಾನ್ ನಗರದಾದ್ಯಂತ ದಟ್ಟ ಹೊಗೆ ಆವರಿಸಿದೆ. ಶೀಲ್ಡ್ ಆಫ್ ಜೂಡಾ ಅನ್ನೋ ಹೆಸರಿನಲ್ಲಿ ಇಸ್ರೇಲ್ ಆಪರೇಷನ್ ನಡೆಸ್ತಾ ಇದೆ. ಇಸ್ರೇಲ್ ಜೊತೆ ಸೇರಿ ಅಮೆರಿಕ ಮುಂಜಾಗ್ರತಾ ಜಂಟಿ ಕ್ಷಿಪಣಿ ದಾಳಿ. ಇತ್ತ ಇಸ್ರೇಲ್ನಲ್ಲಿ ಇರಾನ್ ದಾಳಿ ಕುರಿತಂತೆ ಸಂದೇಶ ರವಾನೆ ಆಗಿದೆ. ಡ್ರೋನ್ ಅಥವಾ ಕ್ಷಿಪಣಿ ಮೂಲಕ ದಾಳಿ ಮಾಡೋ ಮುನ್ನೆಚ್ಚರಿಕೆ. ಎಲ್ಲ ಜನರು ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಆಗುವಂತೆ ಸೂಚನೆ ಕೊಟ್ಟಿದೆ ಇರಾನ್ ರಾಜಧಾನಿ ಟೆಹರಾನ್ ಮೇಲೆ ಇಸ್ರೇಲ್ ಮುಂಜಾಗ್ರತಾ ಕ್ಷಿಪಣಿ ದಾಳಿ ನಡೆಸಿದೆ ಎನ್ನುವುದು ವರದಿಯಾಗ್ತಾ ಇದೆ. ನಗರದಾದ್ಯಂತ ಸರಣಿ ಸ್ಫೋಟಗಳು ಸಂಭವಿಸ್ತಾ ಇದೆ. ಇರಾನ್ನಿಂದ ಸಂಭವನೀಯ ಪ್ರತಿ ದಾಳಿಯ ನಿರೀಕ್ಷೆಯಲ್ಲಿ ಇಸ್ರೇಲ್ ಕೂಡ ಇದೆ. ಇಸ್ರೇಲ್ ತನ್ನ ದೇಶಾದ್ಯಂತ ಈಗಾಗಲೇ ಏರ್ ರೈಡ್ ಸೈರನ್ ಅನ್ನ ಕೂಡ ಮೊಳಗಿಸಿದೆ. ಇರಾನ್ ಮತ್ತು ಅಮೆರಿಕ ನಡುವೆ ಅಣು ಒಪ್ಪಂದದ ವಿಚಾರವಾಗಿ ಉದ್ವಿಗ್ನತೆ ತಾರಕ್ಕೇರಿರುವ ಬೆನ್ನಲ್ಲೇ ಇವತ್ತು ಇಸ್ರೇಲ್ ಇರಾನ್ ಮೇಲೆ ಭೀಕರ ಮುಂಜಾಗ್ರತಾ ದಾಳಿ ನಡೆಸಿದೆ. ಪ್ರಿವೆಂಟಿವ್ ಮಿಸೈಲ್ ಸ್ಟ್ರೈಕ್ ನಡೆಸಿದೆ. ಇರಾನ್ ರಾಜಧಾನಿ ಟೆಹರಾನ್ನಾದ್ಯಂತ ಸರಣಿ ಸ್ಫೋಟಗಳು ಸಂಭವಿಸಿವೆ. ದಟ್ಟ ಹೊಗೆ ಯಾವ ರೀತಿ ಆವರಿಸಿದೆ ಅನ್ನೋದನ್ನ ತಾವೀಗ ಗ್ಯಾರಂಟಿ ನ್ಯೂಸ್ ನಲ್ಲಿ ನೋಡ್ತಾ ಇದ್ದೀರಿ ವೀಕ್ಷಕರೇ. ಇಡೀ ನಗರವೇ ನಡುಗು ಹೋಗಿದೆ. ಟೆಹರಾನ್ನ ಯೂನಿವರ್ಸಿಟಿ ಸ್ಟ್ರೀಟ್ ಮತ್ತು ಜಮೌರಿ ಪ್ರದೇಶಗಳಿಗೆ ಇಸ್ರೇಲ್ನ ಕ್ಷಿಪಣಿಗಳು ಅಪ್ಪಳಿಸಿವೆ. ನಗರದ ಹೃದಯ ಭಾಗದಲ್ಲಿರುವ ಪಾಸ್ಟರ್ ಸ್ಟ್ರೀಟ್ ಪರಿಸರದಲ್ಲಿ ಸ್ಫೋಟದ ನಂತರ ದಟ್ಟ ಹೊಗೆ ಆಕಾಶಕ್ಕೆ ಚಿಮ್ಮುತ್ತಿರುವುದು ಕಂಡು ಬರ್ತಾ ಇದೆ. ತಾವು ಅದನ್ನ ಗ್ಯಾರಂಟಿ ನ್ಯೂಸ್ ನಲ್ಲಿ ನೋಡಬಹುದು. ಈ ಮಧ್ಯೆ ದಾಳಿಯ ಬೆನ್ನಲ್ಲೇ ಇರಾನ್ನಿಂದಲೂ ಕೂಡ ಮತ್ತೆ ಪ್ರತಿ ದಾಳಿ ನಡೆಯುವಂತಹ ಎಲ್ಲ ಸಾಧ್ಯತೆಗಳು ಇವೆ. ಹೀಗಾಗಿ ಈ ಸಾಧ್ಯತೆಗಳನ್ನ ತಿಳಿದುಕೊಂಡಿರುವಂತಹ ಇಸ್ರೇಲ್ ಸೇನೆ ತನ್ನ ದೇಶದಾದ್ಯಂತ ಏರ್ ರೈಡ್ ಸೈರನ್ಸ್ ಗಳನ್ನ ಮೊಳಗಿಸಿದೆ. ಇರಾನ್ನಿಂದ ಇಸ್ರೇಲ್ ಕಡೆಗೆ ಕ್ಷಿಪಣಿಗಳು ಬರುವಂತಹ ಸಾಧ್ಯತೆ ಇರುವುದರಿಂದ ಇಸ್ರೇಲ್ನ ನಾಗರಿಕರು ಸನ್ನದ್ಧರಾಗಿರಬೇಕು ಅಂತ ಇಸ್ರೇಲ್ ರಕ್ಷಣಾ ಪಡೆ ಎಚ್ಚರಿಕೆ ಕೂಡ ಕೊಟ್ಟಿದೆ. ಇಸ್ರೇಲ್ ತನ್ನ ದೇಶದ ಎಲ್ಲ ನಾಗರಿಕರಿಗೆ ಸುರಕ್ಷಿತ ಸ್ಥಳಗಳಿಗೆ ಹೋಗುವಂತೆ ಎಚ್ಚರಿಕೆಯನ್ನ ಕೂಡ ರವಾನಿಸಿದೆ. ಇರಾನ್ನಿಂದ ಪ್ರತಿ ದಾಳಿಯ ನಿರೀಕ್ಷೆಯಲ್ಲಿರುವಂತಹ ಇಸ್ರೇಲ್ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ತಾ ಇದೆ. ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ನಡೆಯುವ ಸಾಧ್ಯತೆ ಇರುವುದರಿಂದ ಪ್ರೊಆಕ್ಟಿವ್ ಅಲರ್ಟ್ ಅನ್ನ ನೀಡಲಾಗಿದೆ. ಸದ್ಯದ ಮಾಹಿತಿಯ ಪ್ರಕಾರ ಇಲ್ಲಿಯವರೆಗೆ ಇರಾನ್ನಿಂದ ಇಸ್ರೇಲ್ ಮೇಲೆ ಯಾವುದೇ ರೀತಿಯಾದಂತಹ ಪ್ರತಿ ದಾಳಿ ನಡೆದಿಲ್ಲ. ಇರಾನ್ ಮೇಲೆ ಇಸ್ರೇಲ್ ದಾಳಿ ನಡೆಸಿದ ಹಿನ್ನೆಲೆಯಲ್ಲಿ ಇಡೀ ಇಸ್ರೇಲ್ ದೇಶ ಕೂಡ ಹೈ ಅಲರ್ಟ್ ಘೋಷಿಸಲಾಗಿದೆ. ಆದರೆ ಇರಾನ್ ರಾಜಧಾನಿ ಟೆಹರಾನ್ ಪಶ್ಚಿಮ ಭಾಗದಲ್ಲಿ ಭೀಕರ ಬಾಂಬ್ ಸ್ಫೋಟದ ಸದ್ದುಗಳು ಕೇಳಿ ಬರ್ತಾ ಇವೆ. ಇರಾನ್ನಿಂದ ಕ್ಷಿಪಣಿ ದಾಳಿ ನಿರೀಕ್ಷೆಯಲ್ಲಿರುವಂತಹ ಸಾರ್ವಜನಿಕರು ಕೂಡ ಬೇರೆಡೆ ಹೋಗ್ತಾ ಇದ್ದಾರೆ. ಒಟ್ಟಾರೆ ಇದು ಯುದ್ಧದ ಭೀತಿ ಎಷ್ಟರ ಮಟ್ಟಿಗೆ ಇದೆ ಅಂತಂದರೆ ಎಲ್ಲರೂ ಕೂಡ ಪಟ್ಟಿಗೆ ಬಿದ್ದು ಯುದ್ಧೋನ್ಮಾದದಲ್ಲಿ ಇದ್ದಾರೆ. ಈ ಯುದ್ಧೋನ್ಮಾದ ಇಡೀ ಜಗತ್ತನ್ನ ಎಲ್ಲೆಡೆಗೆ ಯಾವ ಕಡೆಗೆ
ತೆಗೆದುಕೊಂಡು ಹೋಗುತ್ತೆ ಅನ್ನೋದು ಈಗ ಎಲ್ಲರನ್ನ ಕಾಡ್ತಾ ಇರುವಂತಹ ಅತಿ ದೊಡ್ಡ ಪ್ರಶ್ನೆ. Mooi. Beethoven. Mooi. Beethoven. Banusa. Ja, beter. Mooi. Beethoven. Mooi. Beethoven. Mooi. Beethoven. Mooi. Mooi. Beethoven. Mooi. Beethoven. ಎಸ್, ಇರಾನ್ನ ಹಲವೆಡೆ ಭಾರಿ ಬಾಂಬ್ ದಾಳಿ ನಡೆದಿದೆ. ದಟ್ಟ ಹೊಗೆ ಯಾವ ರೀತಿ ಆವರಿಸಿದೆ ಅನ್ನೋದನ್ನ ತಾವು ಗ್ಯಾರಂಟಿ ನ್ಯೂಸ್ ನಲ್ಲಿ ನೋಡ್ತಾ ಇದ್ದೀರಿ ವೀಕ್ಷಕರೇ. ಇನ್ನು ಇರಾನ್ ಮೇಲೆ ನಡೆದಿರುವಂತಹ ಈ ಒಂದು ಪ್ರಿವೆಂಟಿವ್ ಬಾಂಬ್ ಕ್ಷಿಪಣಿ ದಾಳಿಯ ಹಿನ್ನೆಲೆಯಲ್ಲಿ ಇಸ್ರೇಲ್ ಮೇಲೂ ಕೂಡ ಪ್ರತಿ ದಾಳಿ ನಡೆಯುವಂತ ಸಾಧ್ಯತೆ ಇರುವುದರಿಂದ ಇಸ್ರೇಲ್ ಒಂದು ತುರ್ತು ಘೋಷಣೆಯನ್ನ ಮಾಡಿದೆ. ತನ್ನ ಎಲ್ಲ ನಾಗರಿಕರನ್ನ ಸುರಕ್ಷಿತ ಸ್ಥಳಗಳಿಗೆ ಹೋಗುವಂತೆ ಈಗಾಗಲೇ ಅಲರ್ಟ್ ಮಾಡಲಾಗಿದೆ.